ಅವರ ಶಿಷ್ಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರಂತಹ ಮಹಾನುಭಾವರನ್ನ ಕೊಟ್ಟವರು ರಘುವರಿಯ ತೀರ್ಥರು. ರಘುವರಿಯ ತೀರ್ಥರ ಕಾಲದಲ್ಲಿ ರಘುತ್ತಮ ತೀರ್ಥರ ತಂದೆ ತಾಯಿಗಳಿಗೆ ಹೇಳ್ತಾರೆ, ಮಗು ಹುಟ್ಟಿದ ತಕ್ಷಣ ಭೂಸ್ಪರ್ಶವಾಗದೆ ಸುವರ್ಣದ ತಟ್ಟೆಯಲ್ಲಿ, ಬಂಗಾರದ ತಟ್ಟೆಯಲ್ಲಿ ಅದನ್ನ ಮಠಕ್ಕೆ ಕಳಿಸಿಕೊಡಬೇಕು ಅಂತ ಹೇಳಿ ಅಷ್ಟು ಶುದ್ಧವಾದ ರೀತಿಯಲ್ಲಿ ಆ ರಘುತ್ತಮ ತೀರ್ಥರನ್ನ ಮಠದಲ್ಲಿ ಬೆಳೆಸ್ತಾರೆ. ಕೂರ್ಮದ ಶಾಲಿಗ್ರಾಮಕ್ಕೆ, ಅದೇ ರಘುನಾಥ ತೀರ್ಥರ ಕಾಲದಲ್ಲಿ ಪ್ರಾಪ್ತವಾದ ಕೂರ್ಮ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ಹಾಲಿನಿಂದಲೇ ಬೆಳೆಸ್ತಾರೆ. ಮಠದಲ್ಲಿದ್ದ ಮಕ್ಕಳನ್ನ ನೆನೆಸೋ ಮಾತ್ರದಿಂದ ರಕ್ಷಣೆ ಮಾಡತಕ್ಕಂತಹ ದೊಡ್ಡ ಗುಣ ಕೂರ್ಮಕ್ಕೆ ಇದೆ. ಅಂದ ಮೇಲೆ ಕೂರ್ಮ ನಾಮಕ ಪರಮಾತ್ಮನಿಗೆ, ಸ್ವತಃ ಕೂರ್ಮನಿಗೆ ಈ ಕೂಸಿನ ರಕ್ಷಣೆ ಮಾಡೋದು ಏನು ಅಸಾಧ್ಯವಲ್ಲ. ಆ ಕೂರ್ಮ ಶಾಲಿಗ್ರಾಮಕ್ಕೆ ಸ್ಪರ್ಶ ಮಾಡಿದಂತಹ, ಅದರ ಮೇಲೆ ಹಾಕಿದಂತಹ ಹಾಲಿನಿಂದ ಅತ್ಯಂತ ಪುಷ್ಟರಾಗಿ ಸುಖವಾಗಿ ಬೆಳೀತಾ ಇದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅರ್ಥಾತ್ ಪೂರ್ವಾಶ್ರಮದಲ್ಲಿ ಅವರಿಗೆ 8 ವರ್ಷಕ್ಕೆ ಆಶ್ರಮ ಕೊಟ್ಟಿದ್ದಾರೆ. ಆಶ್ರಮ ಕೊಟ್ಟು ಸ್ವಲ್ಪ ದಿವಸದಲ್ಲಿ ರಘುವರಿ ತೀರ್ಥರು ವೃಂದಾವನಸ್ಥರಾಗ್ತಾರೆ. ನವವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಸಮೀಪದಲ್ಲಿ ರಘುವರಿ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವೃಂದಾವನಸ್ಥರಾಗ್ತಾರೆ. ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರೇಯಂ ಸಪೋಹಂಚ ಶ್ರೀನಿವಾಸಂ ತಪೋನಿಧಿಂ ವ್ಯಾಸತೀರ್ಥಂಚ ಗೋವಿಂದಂ ನವವೃಂದಾವನಂ ಭಜೆ ಅಂತ ನವವೃಂದಾವನ ಸ್ತೋತ್ರದಲ್ಲಿ ಆ ತೀರ್ಥರು, ರಘುವರಿಯ ತೀರ್ಥರು, ಕವೀಂದ್ರರು, ವಾಗೀಶರು, ಹೀಗೆ ಪದ್ಮನಾಭರ ಸುತ್ತಲೂ 4 ವೃಂದಾವನ. ಆ ಕಡೆಗೆ ವ್ಯಾಸರಾಜರು, ಮತ್ತೆ ಸುಧೀಂದ್ರರು, ಶ್ರೀನಿವಾಸ ತೀರ್ಥರು, ರಾಮಚಂದ್ರ ತೀರ್ಥರು ಅಂತ ಆ ಕಡೆಗೆ, ಈ ಕಡೆಗೆ ಗೋವಿಂದ ಒಡೆಯರು ಅಂತ ಹೀಗೆ 3 ಭಾಗಗಳಲ್ಲಿ ವೃಂದಾವನಗಳನ್ನ ನಾವು ಅಲ್ಲಿ ಕಾಣುತ್ತೇವೆ. 9 ವೃಂದಾವನಗಳಿವೆ. ಆ ರಘುವರಿಯ ತೀರ್ಥರ ವೃಂದಾವನ ಇದು ಟೀಕಾಕೃತ್ಪಾದರ ವೃಂದಾವನ ಅಂತ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ. ಟೀಕಾಕೃತ್ಪಾದರ ವೃಂದಾವನ ಮಳಖೇಡದಲ್ಲಿದ್ದದ್ದು ವಿಜಯದಾಸರು, ಪುರಂದರದಾಸರು, ಇನ್ನನೇಕ ಮಹನೀಯರು, ಮತ್ತೆ ವ್ಯಾಸತೀರ್ಥರು, ಈ ಎಲ್ಲ ಮಹಾನುಭಾವರು, ಸಾಕ್ಷಾತ್ ಟೀಕಾಕೃತ್ಪಾದರ ಮುಖದಿಂದ ಶಾಸ್ತ್ರವನ್ನ ಕೇಳಿದಂತಹ ವ್ಯಾಸತೀರ್ಥರು, ಇನ್ನೆಲ್ಲ ಅನೇಕ ಮಹಾನುಭಾವರು, ಗುರುಜಾಲಾಚಾರ್ಯರು, ಟೀಕಾಕೃತ್ಪಾದರ ಅನುಗ್ರಹದಿಂದ ಉದ್ಧಾರವಾದಂಥವರು, ಇನ್ನನೇಕ ಶಿಲಾಶಾಸನಗಳು, ಇವುಗಳೆಲ್ಲವನ್ನ ನಾವು ನೋಡಿದಾಗ ಟೀಕಾಕೃತ್ಪಾದರ ವೃಂದಾವನ ಮಳಖೇಡದಲ್ಲಿದೆ ಅಂತ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಆಧಾರದಿಂದ ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ರಘುವರಿ ತೀರ್ಥರ ವೃಂದಾವನವೇ ಟೀಕಾಕೃತ್ಪಾದರ ವೃಂದಾವನ ಎಂಬುದಾಗಿ ತಿಳಿದದ್ದು ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರೇಣ ಅಂತ ಹೇಳುವುದಕ್ಕಿಂತ ಯೋನ್ಯದ್ವಸ್ತು ಆತ್ಮ ಜೀವನ ವಿಷಯಕದಲ್ಲಿ ಮಾತ್ರ ಅಲ್ಲ, ಯಾವುದೇ ಒಂದು ವಸ್ತುವನ್ನ ಅನ್ಯಥಾ ಸ್ಥಿತವಾದದ್ದನ್ನ ನಾವು ಅನ್ಯಥಾ ತಿಳಿದುಕೊಂಡ್ರೆ ಅನರ್ಥವಾಗತ್ತೆ. ಅಂದ ಮೇಲೆ ಇನ್ನು ಭಗವಂತನ ವಿಷಯದಲ್ಲಿ ತಿಳಿದುಕೊಂಡ್ರೆ ಏನು ಅನರ್ಥವಾಗಲಿಕ್ಕಿಲ್ಲ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದ್ದರಿಂದ ಯಾವ ಒಂದು ವಸ್ತುವನ್ನು ಸರಿಯಾಗಿ ನಾವು ತಿಳುವಳಿಕೆಯನ್ನ ಮಾಡಿಕೊಳ್ಳಬೇಕೇ ಹೊರತು ತಪ್ಪು ತಿಳುವಳಿಕೆಯನ್ನ ಮಾಡಿಕೊಳ್ಳಬಾರದು. ಅಂತಹ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನ ಸ್ವೀಕಾರ ಮಾಡ್ತಾರೆ. ಅವರು ಪೂಜೆಯನ್ನ ಮಾಡಬೇಕಾಗಿದ್ರೆ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಯಾವ ಕಲ್ಮಶಗಳಿಲ್ಲದೆ ಸಣ್ಣ ವಯಸ್ಸಿನ ಧ್ರುವರಾಜ ಯಾವ ರೀತಿಯಾಗಿ ಪರಮ ಭಕ್ತಿಯಿಂದ ಭಗವಂತನನ್ನ ಭಜನೆ ಮಾಡಿದನೋ ಹಾಗೆ ಸಣ್ಣ ವಯಸ್ಸಿನಲ್ಲಿ ಇದ್ದರೂ ಕೂಡ ಧ್ರುವರಾಜರಂತೆ ಪರಮ ಭಕ್ತಿಯಿಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪೂಜೆಯನ್ನು ಮಾಡ್ತಾ ಇದ್ರಂತೆ. ಮಾಡುವಾಗ ಒಂದು ಸಲ ಅವರು ಪೂಜೆಯನ್ನು ಮಾಡುವಾಗ ಅವರ ತಾಯಿ ಮೇಲೆ ಬಹಳ ಅಭಿಮಾನ. ತಾಯಿಗೆ ಸಣ್ಣ ಮಗು ಅಂತನ್ನೋದಕ್ಕೆ ಕೂಸಿನ ಮೇಲೆ ಅವರಿಗೂ ಅಭಿಮಾನ. ನೀವು ಪೂಜೆ ಮಾಡುವಾಗ ನಾನು ಎದುರಿಗೆ ಬಂದು ಕೂಡ್ತೇನೆ ಅಂತ ಹೇಳಿದ್ರಂತೆ. ಕಲಶ ಪೂಜೆ ಎಲ್ಲಾ ಮಾಡಿ ಅಭಿಷೇಕ ಮಾಡಿ ಮಂಗಳಾರತಿ ಮಾಡೋ ಹೊತ್ತಿಗೆ ಬರ್ರಿ ಅಂತ ಹೇಳಿದ್ರಂತೆ. ಮೊದಲಿಗೆ ಹಾಗೆ ಸಂಪ್ರದಾಯ, ಹಿರಿಯರೆಲ್ಲ ಹೇಳುವಂತಹ ಪದ್ಧತಿ. ಸ್ವಾಮಿಗಳು ಕಲಶ ಪೂಜೆಯನ್ನ ಮಾಡಿ ದೇವರಿಗೆ ಅಭಿಷೇಕವನ್ನ ಮಾಡಿ ವ್ಯಾಸಮುಷ್ಟಿಗಳನ್ನ ಒರೆಸಿಟ್ಟು ನೈವೇದ್ಯ ಆಗಿ ಮಂಗಳಾರತಿಯನ್ನ ಪ್ರಾರಂಭ ಮಾಡಿದ ಮೇಲೆ ಆಮೇಲೆ ಎಲ್ಲ ಸ್ತ್ರೀಯರು ಹಿಂದೆ ಬಂದು ಕೂಡಬೇಕು. ರಾಮದೇವರನ್ನ ಭುಜಂಗಿಸಿ ಸ್ವಾಮಿಗಳು ಈ ಕಡೆ ತಿರುಗುವವರೆಗೆ ಮತ್ತೆ ಸ್ತ್ರೀಯರು ತಿರುಗಿ ಹೋಗಿಬಿಟ್ಟಿರ್ಬೇಕು. ದೇವರನ್ನ ಅಭಿಷೇಕ ಮಾಡುವಾಗ ಒರೆಸುವಾಗ ಸ್ವಾಮಿಗಳು ಈ ಕಡೆಗೆ ತಿರುಗಿದಾಗ ಪುರುಷರು ಮಾತ್ರ ಇರ್ಬೇಕು. ಎಲ್ಲಾ ಒರೆಸಿ ವ್ಯಾಸ ಸಂಪುಷ್ಟ ಇಟ್ಟು ಇವರು ಆ ಕಡೆಗೆ ತಿರುಗಿದ ಮೇಲೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋ ಹೊತ್ತಿಗೆ ಸ್ತ್ರೀಯರು ಬರಬೇಕು.
ಪೂಜೆ ಎಲ್ಲ ಮುಗಿದು ಭುಜಂಗಿಸಿದ ಮೇಲೆ ಮತ್ತೆ ಈ ಕಡೆಗೆ ಪ್ರದಕ್ಷಿಣೆಗೆ ತಿರುಗುವಷ್ಟೊತ್ತಿಗೆ ಯಾರಿರಬಾರ ಸ್ತ್ರೀಯರು. ಹೀಗೆ ನಡೆದು ಬಂದಂತಹ ಸಂಪ್ರದಾಯ, ಕಲಿಯುಗ ಪ್ರಭಾವ ಎಲ್ಲ ಬದಲಾಗಿದೆ. ಆ ವಿಷಯ ಬೇರೆ. ಹೀಗಾಗಿ ನೀವು ಮೊದಲಿಗೆ ಬರೋದು ಬೇಡ, ಅಭಿಷೇಕ ಆದ ಮೇಲೆ ಬರಬೇಕು ಅಂತ ಹೇಳಿದ್ರಂತೆ. ಇಲ್ಲ, ನಾನು ಕಲಶ ಪೂಜೆಗೆ ಬರ್ತೇನೆ. ಬರ್ರಿ. ಇವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕಲಶ ಪೂಜೆಗೆ ಪೀಠ ಪೂಜೆಯನ್ನು ಮಾಡಬೇಕಲ್ಲ. ಕಲಶಕ್ಕೆ ಒಂದು ಪೀಠ ಪೂಜೆ ಬೇರೆ, ಆವರಣ ಪೂಜೆ ಬೇರೆ ಇರ್ತದೆ. ಮಾಡುವಾಗ ಧರ್ಮ ವಿಜ್ಞಾನ ವೈರಾಗ್ಯ ಪರಮೇಶ್ವರಿ ಶಾಲಿನಃ ಧರ್ಮಾಭಿಮಾನಿನೇ ಯಮಾಯ ನಮಃ ಅಂತ ಹೇಳಿದ್ರೆ ಕೋಣದ ಮೇಲೆ ಯಮದೇವರೇ ಅಲ್ಲಿ ಸಾಕ್ಷಾತ್ಕಾರವಾಗಿ ಪ್ರತ್ಯಕ್ಷವಾಗಿ ಕಾಣಿಸಿದೆ. ಹೆದರಿ ಅವತ್ತಿನ ದಿವಸ ಹೋದವರು ಇಡೀ ಆಯುಷ್ಯೊಳಗೆ ನಾನು ಬರೋದಿಲ್ಲ, ತಪ್ಪಾಯ್ತು ಅಂತ ಹೇಳಿ ಅವರ ತಾಯಿ ತಿರುಗಿ ಹೋದ್ರು. ಆಮೇಲೆ ರಾಮದೇವರ ಮಂಗಳಾರತಿ ದರ್ಶನಕ್ಕೆ ಮಾತ್ರ ಬರ್ತಾ ಇದ್ರು ಅಂತನ್ನೋ ಮಾತನ್ನ ನಾವು ಕೇಳ್ತೇವೆ. ಹೀಗೆ ಅವರು ಅಷ್ಟು ಧ್ರುವರಾಜರು ಅಂತ ಯಾಕೆ ಹೇಳಿದೆ ಅಂದ್ರೆ, ದೇವತೆಗಳನ್ನ ಅಷ್ಟು ಭಕ್ತಿಯಿಂದ ಕರೆಯುವಂತಹ, ಆವಾಹನೆ ಮಾಡುವಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅಂತನ್ನೋದನ್ನ ನಾವು ಕಾಣುತ್ತೇವೆ. ಅವರ ಉಳಿದ ಇತಿಹಾಸವನ್ನ ನೀವು ಪ್ರತಿ ವರ್ಷ ಅವರ ಆರಾಧನೆಯ ಸಂದರ್ಭದಲ್ಲಿ ಕೇಳಿದ್ದೀರಿ. ಸಂಕ್ಷೇಪವಾಗಿ ಅದನ್ನ ಹೇಳ್ತೇನೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮುಖ್ಯವಾದಂತಹ ದೊಡ್ಡ ಕಾರ್ಯ 5 ಭಾವಬೋಧಗಳನ್ನ ರಚನೆ ಮಾಡಿ ವಿಷ್ಣು ತತ್ವ ನಿರ್ಣಯ, ಬೃಹದಾರಣ್ಯಕ, ತತ್ವ ಪ್ರಕಾಶಿಕ ಹಾಗೂ ನ್ಯಾಯ ವಿವರಣ ಮತ್ತು ಗೀತಾ ಭಾಷ್ಯ ಪ್ರಮೇಯ ದೀಪಿಕ ಇವುಗಳ ಮೇಲೆ 5 ಭಾವಬೋಧಗಳನ್ನ ರಚನೆ ಮಾಡಿ, ಇದಲ್ಲದೆ ಇನ್ನೂ ಅನೇಕ ಗ್ರಂಥಗಳನ್ನ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಸಂಬಂಧ ದೀಪಿಕಾ ಮೊದಲಾದ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಏಕಾದಶಿ ನಿರ್ಣಯವನ್ನ ರಚನೆ ಮಾಡಿದ್ದಾರೆ. ಆ ಏಕಾದಶಿಯ ಬಗ್ಗೆ ಎಷ್ಟು ಆಗ್ರಹ ಇದೆ ಅಂತಂದ್ರೆ, ಏಕಾದಶಿಯ ದಿವಸವೇ ಅವರು ಹೋದರು ಅಂತ ಹೇಳುವಂತಹ ಪದ್ಧತಿ ಇದೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಬರೆದಂತಹ ಏಕಾದಶಿ ನಿರ್ಣಯದ ಬಗ್ಗೆ ಅತ್ಯಂತ ಮುಖ್ಯವಾದಂತಹ ಆಗ್ರಹವನ್ನ, ಇದೇ ಸಂಪ್ರದಾಯವನ್ನ ನಡೆಸಬೇಕು ಅಂತನ್ನೋದನ್ನ ತೋರಿಸುವುದಕ್ಕೆ ಏಕಾದಶಿ ದಿವಸವೇ ವೃಂದಾವನಸ್ಥರಾಗಿ ತಾವು ಬರೆದಂತಹ ಪಂಚಾಂಗ ನಿರ್ಣಯವನ್ನ ನಮಸ್ಕಾರ ಮಾಡಿ ಕೊಟ್ಟಿದ್ದಾರೆ. ಉಪಲಬ್ಧವಿದೆ. ನಮ್ಮ ಸುದೈವಕ್ಕೆ ರಘುತ್ತಮ ತೀರ್ಥರು ಬರೆದಂತಹ ಪಂಚಾಂಗ ನಿರ್ಣಯ, ಏಕಾದಶಿ ನಿರ್ಣಯ ಉಪಲಬ್ಧವಾಗಿದೆ. ನಮ್ಮ ಗುರುಗಳ ಮಹಾ ಸಾಮರ್ಥ್ಯ, ಅವರ ಒಂದು ಪ್ರಯತ್ನದಿಂದ ಅನೇಕ ಕಡೆಗೆ ನಮಗೆ ಸಿಕ್ಕದ್ದು ಒಂದು ಕಡೆಗೆ ನಮ್ಮ ಗುರುಗಳ ಸಂಗ್ರಹದಲ್ಲಿ ಸಿಕ್ಕಿದೆ, ಹೊಸಪೇಟೆಯಲ್ಲಿ. ಆದರೆ ಆ ಹೊಸಪೇಟೆಯಲ್ಲಿ ಸಿಕ್ಕಿರತಕ್ಕಂತಹ ಏನು ಆ ಪುಸ್ತಕ ಇದೆ, ರಘುತ್ತಮ ತೀರ್ಥರು ಬರೆದಿರತಕ್ಕಂತಹ ತಿಥಿ ನಿರ್ಣಯ ಅಂತ ಅನ್ನೋದು, ಅದರೊಳಗೆ ಆ ಹಳೆ ಕಾಲದ ಒಂದು ಪತ್ರ, ಆ ಪತ್ರದೊಳಗೆ ಲಿಸ್ಟ್ ಕೊಟ್ಟಿದ್ದಾರೆ. ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಊರಲ್ಲಿ ಈ ಪುಸ್ತಕ ಇದೆ ಅಂತ. ವೀರಚೋಳಪುರದಲ್ಲಿ ಇಂಥ ಯಾವುದೋ ಒಬ್ಬ ರಾಯನ ಮನೆಯಲ್ಲಿದೆ, ತಿರುಕೋಯಿಲೂರಲ್ಲಿ ಇಂಥವ್ರ ಮನೆಯಲ್ಲಿದೆ, ಇನ್ನೊಂದು ಯಾವುದೋ ಊರಲ್ಲಿ ಇಂಥವ್ರ ಮನೆಯಲ್ಲಿದೆ, ಇಷ್ಟಿಷ್ಟು ಮನೆಯಲ್ಲಿ ಇದರ ಕಾಪಿ ಇದೆ, ಅದೆಲ್ಲವನ್ನು ನೋಡಿ ನಾವು ಬರೆದಿದ್ದೇವೆ ಅಂತ. ಅಂದ್ರೆ ಒಬ್ಬರು ಯಾರೋ ಒಂದೇ ಕಡೆಗೆ ಇದ್ದದ್ದಲ್ಲ, ಅದು ಅಥೆಂಟಿಕ್ ಆಗಿದೆ ಅಂತ ಅನ್ನೋದಕ್ಕೆ ಅಷ್ಟು ಕಡೆಗೆ ಇದೆ ಅಂತ ಅನ್ನೋದನ್ನ ನಾವು ಕಾಣುತ್ತೇವೆ. ರಘುನಾಥ ತೀರ್ಥರು ಏಕಾದಶಿ ನಿರ್ಣಯವನ್ನು ಬರೆದಿದ್ದಾರೆ. ಅದನ್ನು ನೋಡಿ ನಾನು ಬರಿತೇನೆ ಅಂತ ವಿದ್ಯಾಧೀಶರು ಕೋಟ್ ಮಾಡ್ತಾರೆ. ರಘುನಾಥ ತೀರ್ಥರು ಬರೆದಿದ್ದಾರೆ, ರಘುತ್ತಮ ತೀರ್ಥರು ಕೂಡ ಏಕಾದಶಿಯ ಬಗ್ಗೆ ಬರೀತಾರೆ, ಸತ್ಯಾಭಿನವರು ಬರೆದಿದ್ದಾರೆ. ಹೀಗೆ ವಿದ್ಯಾಧೀಶರಂತೂ ಮುಖ್ಯವಾಗಿ ಅದನ್ನ ವಿಸ್ತಾರ ಮಾಡಿದ್ದಾರೆ. ಅಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಇನ್ನೂ ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಭಾವಬೋಧವನ್ನ ಶ್ರೀರಂಗ ಟ್ರಿಚಿ ಹತ್ರ ಇರುವಂತಹ ಏನು ಶ್ರೀರಂಗ ಇದೆ, ಅಲ್ಲಿ ರಂಗನಾಥ ದೇವರ ದೇವಸ್ಥಾನದ ಎದುರಿಗೆ ಇರತಕ್ಕಂತಹ ರಂಗನಾಥ ದೇವರ ಪ್ರಾಕಾರದಲ್ಲೇನೆ ಉತ್ತರಾದಿ ಮಠ ಇದೆ. ಆ ಮಠದ ಮೇಲೆ ಕುಳಿತರೆ ವಿಮಾನ ವೆಂಕಟೇಶ ದೇವರ ದರ್ಶನ ಆಗತ್ತೆ. ಆ ತರಹ ಆ ವಿಮಾನ ವೆಂಕಟೇಶ ದೇವರ ಪರವಾಸುದೇವ ಅದರ ದರ್ಶನ ಮಾಡುತ್ತಾನೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಭಾವಬೋಧ ಗ್ರಂಥವನ್ನ ಅದೇ ಮಠದಲ್ಲಿ ಕುಳಿತು ರಚನೆಯನ್ನ ಮಾಡಿದರು. ಅಲ್ಲಿ ಒಂದು ಶ್ರೇಷ್ಠವಾದಂತಹ ಮುಖ್ಯಪ್ರಾಣ ದೇವರ ಪ್ರತಿಮೆಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗದಗ ಊರದ ಹತ್ತಿರ ಲಕ್ಕುಂಡಿ ಅಂತ ಒಂದು ಊರು, ಏನಪ್ಪಾ ಗೊತ್ತದಲ್ಲ ಲಕ್ಕುಂಡಿ. ಆ ಲಕ್ಕುಂಡಿ ಊರಿನೊಳಗೆ ಸಣ್ಣ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೊಡ್ಡದಾದ ಒಂದು ಸರೋವರ, ಆ ಸರೋವರದ ಮೇಲೆ ಬಹಳ ಶಿಥಿಲವಾಗಿದೆ. ಈಗ ಸ್ವಲ್ಪ ಅದನ್ನ ಸರ್ಕಾರದವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ಲಕ್ಕುಂಡಿ ಎಂಬ ಗ್ರಾಮದಲ್ಲಿ ಇಷ್ಟೇ ಒಂದು ಹಸ್ತದಷ್ಟು ಇದೆ. ಒಂದು ವೆಂಕಟೇಶ ದೇವರು, ಅದರ ಎದುರಿಗೆ ಒಂದು ಪ್ರಾಣದೇವರು. ಅದನ್ನ ರಘುತ್ತಮ ತೀರ್ಥರು ಮಾಡಿದ್ದಾರೆ ಅಂತ ಅನ್ನೋದನ್ನ ನಮ್ಮ ಗುರುಗಳು ಹೇಳ್ತಾ ಇದ್ರು ಅಂತ. ಆ ಊರಿನಲ್ಲಿ ಬೇಕಾದಷ್ಟು ಬ್ರಾಹ್ಮಣ್ಯ ಇದೆ, ಯಾರು ಮಾಡಿದ್ದು ಅಂತ ಅವರಿಗೆ ಗೊತ್ತಿಲ್ಲ. ರಘುತ್ತಮ ತೀರ್ಥರ ಪ್ರಾಣದೇವರಿದ್ದಾರಲ್ಲಪ್ಪ ನಿಮ್ಮ ಊರಲ್ಲಿ ದರ್ಶನಕ್ಕೆ ಬರ್ತೇವೆ ಅಂತ ನಮ್ಮ ಸ್ವಾಮಿ ಹೇಳಿದ್ರಂತೆ.
ನಮ್ಮೂರಲ್ಲಿ ಯಾವ ದೇವರಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಊಟ ಹೊಟ್ಟಿ ಬಟ್ಟಿ ಇಷ್ಟೇ ನೋಡೋರಿಗೆ ನಿಮ್ಗೆ ದೇವ್ರ ಯಾಕೆ ಬೇಕಾಗ್ತದೆ? ಅಲ್ಲಿ ಹೋದ ಮೊನ್ನೆ ಆ ಊರಿಗೆ ಹೋಗೋ ಸಂದರ್ಭ ಬಂದಿತ್ತು. ಅಲ್ಲಿ ಜನ ಹೇಳಿದ್ರು, ನಿಮ್ ಗುರುಗಳು ಹೀಗೆ ನಮಗೆ ಬೈದ್ರು, ಊರಲ್ಲಿದ್ದ ದೇವರ ಪರಿಚಯ ನಿಮಗಿಲ್ಲ ಅಂತ ಬೈದು ಸ್ವಾಮಿಗಳೇ ಹೋಗಿ ಅದನ್ನ ಊರಿನ ಜನರಿಗೆ ತೋರಿಸಿ ಪರಿಚಯ ಮಾಡಿಸಿ ಇದು ರಘುತ್ತಮರು ಸ್ಥಾಪನೆ ಮಾಡಿದ್ದು ಅಂತ ತೋರಿಸಿದ್ದಾರೆ ಅಂತ ಹೇಳ್ತೇವೆ. ಅದನ್ನ ದರ್ಶನ ಮಾಡಿಕೊಂಡು ಬಂದಿದ್ದೇವೆ. ಹೀಗೆ ಅನೇಕ ಕಡೆಗೆ ಅವರು ದೇವತೆ ಪರಮಾತ್ಮನ ಹಾಗೂ ವಾಯುದೇವರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ. ಮೊನ್ನೆ ಆಚಾರ್ಯರು ಹೇಳಿದಂತೆ ಶ್ರೀಮಠಕ್ಕೆ ವಿಶೇಷವಾಗಿರತಕ್ಕಂತಹ ವೈಭವವನ್ನು ತಂದವರು ರಘುತ್ತಮ ತೀರ್ಥ ಶ್ರೀಪಾದಂಗಳು. ರಘುವರಿ ತೀರ್ಥರು ಕನಸಿನಲ್ಲಿ ಬಂದು ಹೇಳ್ತಾರೆ, ಕಲಿಯುಗ ಪ್ರಾರಂಭವಾಗಿದೆ, ಈ ಸಂದರ್ಭದೊಳಗೆ ಮತ್ತೆ ಬೇಕಾದಷ್ಟು ಪ್ರಾಚೀನವಾದಂತಹ ಪರಂಪರೆ ಇರಬಹುದು, ಜ್ಞಾನ ಇರಬಹುದು, ವೈರಾಗ್ಯ ಇರಬಹುದು, ಎಲ್ಲವೂ ಇರಬಹುದು. ಆದರೆ ಜನರು ಅಜ್ಞಾನಿಗಳಾಗ್ತಾ ಇದ್ದಾರೆ. ಅಂತಹ ಅಜ್ಞಾನಿಗಳಾದ ಜನರಿಗೆ ತಾವು ಮುಂದೆ ವಿಶೇಷವಾಗಿರತಕ್ಕಂತಹ ವಿಶ್ವಾಸವನ್ನ ಗಳಿಸಬೇಕಾಗಿದ್ರೆ ಮತ್ತೆ ಅವರಿಗೆ ರಾಜವೈಭವ ಇದ್ದರೆ ಮಾತ್ರ ಅವರು ಮರ್ಯಾದೆಯನ್ನು ಕೊಡ್ತಾರೆ, ಇಲ್ಲದೆ ಇದ್ರೆ ಕೊಡೋದಿಲ್ಲ. ಒಳಗೆ ಬೇಕಾದಷ್ಟು ಅಂತಃಸತ್ವ, ವೈರಾಗ್ಯ, ಆ ಶುದ್ಧವಾದ ಪರಂಪರೆ, ಅದರೊಳಗೆ ಯಾವುದೂ ಕೊರತೆಯಾಗುವುದು ಬೇಡ. ಆದರೆ ಉಳಿದ ಪರಿವಾರದ ದೃಷ್ಟಿಯಿಂದ ವಿಶೇಷವಾದ ವೈಭವಗಳು ಬೇಕು ಅಂತ ರಘುವರಿ ತೀರ್ಥರ ಆದೇಶ ಮಾಡಿದ ಮೇಲೆ ಗುರುಗಳ ಅಪ್ಪಣೆಯ ಪ್ರಕಾರ ಆವಾಗ ನಾನಾ ತರಹದ ಮೇಣೆ, ಪಲ್ಲಕ್ಕಿ, ಆನೆ, ಒಂಟಿ, ಕುದುರೆ, ಬೇಕಾದಷ್ಟು ದಿವಾಣರು, ಆಮೇಲೆ ನಾನಾ ತರಹದ ಮಂತ್ರಿಗಳು, ಹೀಗೆಲ್ಲ ನಾನಾ ತರಹದ ಜನರನ್ನ ಬೆಳೆಸಿ ವಿಶೇಷವಾಗಿರತಕ್ಕಂತಹ ಒಂದು ವೈಭವವನ್ನ ಮಾಡಿಕೊಂಡು ಅಷ್ಟೆಲ್ಲ ಜನರ ಜೊತೆಗೆ ಸಂಚಾರವನ್ನ ಪ್ರಾರಂಭ ಮಾಡುತ್ತಾರೆ. ಆಗ ಜನರಿಗೆ ಒಂದು ವಿಶಿಷ್ಟವಾಗಿರತಕ್ಕಂತಹ ವಿಶೇಷವಾದ ವಿಶ್ವಾಸ ಬರ್ತದೆ. ಈ ಸಾರಸ್ವತ ಜನರೆಲ್ಲರಿಗೂ ಕೂಡ ಉದ್ಧಾರ ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಈ ಗೋಕರ್ಣ ಪರ್ತಗಾಳಿ ಮಠ ಅಂತನ್ನುವುದನ್ನ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಪ್ರಾರಂಭವನ್ನ ಮಾಡಿ ಅವರಿಗೆ ರಾಯಸಗಳನ್ನ ಕೊಟ್ಟು ಮತ್ತೆ ಇವರು ಸಂಚಾರ ಮಾಡಿಕೊಂಡು ಆ ಎಲ್ಲ ಜನರ ವಿಶೇಷವಾದ ಉದ್ಧಾರ ಮಾಡಬೇಕು, ಅಲ್ಲಿ ಧರ್ಮ ಪ್ರಚಾರ ಮಾಡಬೇಕು ಅಂತ ಮಾಡಿದಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಈಗ ಅವರಿಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಆದರೆ ಅದಕ್ಕೆ ಮೂಲ ಪ್ರವರ್ತಕರು ಅವರು ಇಲ್ಲೆಲ್ಲ ಸಂಚಾರ ಮಾಡಿದಾಗ ಉತ್ತರ ಕನ್ನಡದಲ್ಲಿ ಅಥವಾ ಈ ಬೇರೆ ಆಂಧ್ರ, ತಮಿಳುನಾಡು ಈ ಕಡೆಗೆಲ್ಲ ಸಂಚಾರ ಮಾಡಿ ಅವರು ತಮ್ಮ ಮಠದ ಅಭಿವೃದ್ಧಿಗೋಸ್ಕರವಾಗಿ ಪ್ರಯತ್ನ ಮಾಡಿದಾಗ ಇವರು ನಮ್ಮ ಶಿಷ್ಯರು ಬರ್ತಾರೆ, ಇವರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ರಘುತ್ತಮ ತೀರ್ಥರ ರಾಯಸವನ್ನ ಕೊಟ್ಟು ಕಳಿಸಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಅವರ ಮಠದ ಅಭಿವೃದ್ಧಿಗೆ ವಿಶೇಷವಾಗಿ ಕಾರಣರಾಗಿದ್ದಾರೆ ಅಂತನ್ನುವುದನ್ನ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಹೀಗೆ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವಿವಿಧವಾದ ಕಾರ್ಯಗಳನ್ನು ಮಾಡುತ್ತಾರೆ. ಮುಖ್ಯವಾದ ಅವರ ಘಟನೆ ನಿಮಗೆಲ್ಲ ಗೊತ್ತಿದೆ. ದಳಪತಿ ಅಂತ ಒಬ್ಬನು, ಅವನು ಮಣ್ಣೂರಿನಲ್ಲಿ ಇದ್ದ. ಇವರ ಪ್ರಾರಂಭದ ಕಾಲದಲ್ಲಿ ವರದರಾಜಾಚಾರ್ಯರಿಗೆ ಮತ್ತೆ ಪಾಠವನ್ನ ಹೇಳುವುದಕ್ಕೆ ಆಜ್ಞೆ ಮಾಡಿ ಹೋಗಿದ್ರು ರಘುವರಿ ತೀರ್ಥರು. ಅವರು ಸ್ವಲ್ಪ ದಿವಸ ಮಠಕ್ಕೆ ಬಂದ್ರು. ಈ ಹುಡುಗನ ಹತ್ರ ನಾವೆಷ್ಟು ದಿವಸ ಬರೋದು, ನೀವೇ ಅಲ್ಲಿ ಬರ್ರಿ ಅಂತ ಕರೆದ್ರು. ಸರಿ ಇಂತ ಇವರು ಇಲ್ಲ ಅಂತ ಅನ್ಲಿಲ್ಲ. ಅವರ ಮನೆಗೆ ಹೋಗಿ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಎಷ್ಟೋ ದಿವಸ ನಡೀತು. ಆಮೇಲೆ ದ್ವಾದಶಿ ದಿವಸ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಸಣ್ಣ ವಯಸ್ಸು, ಪೂಜೆಯನ್ನ ಮಾಡ್ತಾ ಇದ್ದಾರೆ. ಪೂಜೆಯನ್ನ ಮಾಡಿಕೊಂಡು ಎಲ್ಲ ಮುಗಿಸಿಕೊಂಡು ಬರಬೇಕು ಅಂತನ್ನುವ ಹೊತ್ತಿನೊಳಗೆ ಈ ವರದರಾಜಾಚಾರ್ಯರು, ಉಳಿದ ಶಿಷ್ಯರು, ಅನೇಕ ಜನರು ಹಾಗೂ ಅವರೆಲ್ಲರೂ ಸೇರಿ ಅಪೋಷಣವನ್ನ ತೆಗೆದುಕೊಂಡು ಪಾರಣೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ರಘುತ್ತಮ ತೀರ್ಥರು ಬರ್ತಾರೆ, ಪಂಕ್ತಿಯಲ್ಲಿ ಎಲೆ ಹಾಕಿದೆ, ಅದನ್ನು ನೋಡ್ತಾರೆ. ದೇವರ ಪ್ರಸಾದ ಎಲ್ಲಿದ್ರೂ ಕೂಡ ಸ್ವೀಕಾರ ಮಾಡುವುದಕ್ಕೆ ಅವರಿಗೇನು ಸಂಕೋಚ ಇಲ್ಲ. ಆದರೆ ಇದು ಪೀಠ, ಇದಕ್ಕೆ ಸರಿಯಾದಂತಹ ಗೌರವ ಸಲ್ಲಿಸಬೇಕು. ನನಗೆ ಗೌರವ ಕಡಿಮೆಯಾದರೆ ಏನು ದೊಡ್ಡದಲ್ಲ. ಹಂಸನಾಮಕ ಪರಮಾತ್ಮನಿಂದ ಬಂದಂತಹ ಪೀಠ, ಶ್ರೀಮದಾಚಾರ್ಯರು ಕುಳಿತಂತಹ ಪೀಠ, ಟೀಕಾಕೃತ್ಪಾದರು ಕುಳಿತಂತಹ ಪೀಠ, ಅಂತಹ ಪೀಠಕ್ಕೆ ಅಗೌರವವಾದರೆ ನನ್ನಿಂದಾಗಿ ಆ ಪೀಠಕ್ಕೆ ಅಗೌರವ ಮಾಡಿಸಿದ ಪಾಪ ನನಗೆ ಬಂದೀತು. ಆದ್ದರಿಂದ ನಾನು ಇದನ್ನ ಸಹನೆ ಮಾಡೋದು ಯೋಗ್ಯವಲ್ಲ. ಆದರೂ ದ್ವಾದಶಿ ಪಾರಣೆ ಇತ್ತು ಅಂತ ಹೇಳಿ ತಾವು ಅಲ್ಲಿ ಅವರ ಪಂಕ್ತಿಯಲ್ಲಿ ಕೂಡುವುದಿಲ್ಲ, ಪ್ರತ್ಯೇಕವಾಗಿ ಹೋಗಿ ಭಿಕ್ಷೆಯನ್ನ ಬೇರೆ ಸ್ವೀಕಾರ ಮಾಡಿ ಅವತ್ತಿನ ದಿವಸ ಪಾರಣೆಯನ್ನು ಮುಗಿಸ್ತಾರೆ. ರಾತ್ರಿ ಮಲಗಿದಾಗ ರಘುವರಿ ತೀರ್ಥರು ಸ್ವಪ್ನದಲ್ಲಿ ವಿಶೇಷವಾಗಿ ಗುರುಗಳ ಸ್ಮರಣೆಯನ್ನ ಮಾಡಿ, ಯಾವ ಪೀಠದ ಮೇಲೆ ನೀವು ಕೂಡಿಸಿದ್ದೀರಿ ಆ ಪೀಠದ ಮರ್ಯಾದೆಯನ್ನ ಉಳಿಸುವ ಜವಾಬ್ದಾರಿ ನಿಮ್ಮದು. ನನ್ನಿಂದ ಉಳಿಸಲಿಕ್ಕೆ ಆಗ್ತದೋ ಇಲ್ಲೋ ಅಂತ ವಿಚಾರ ಮಾಡದೆ ನೀವು ಯಾಕೆ ಕೂಡಿಸಬೇಕಾಗಿತ್ತು? ಕೂಡಿಸಿದ್ದೀರಿ ಅಂದ್ಮೇಲೆ ಅದರ ಪೂರ್ಣ ಮರ್ಯಾದೆಯನ್ನ ಉಳಿಸಿ ಸಂಸ್ಥಾನದ ಗೌರವವನ್ನ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಿಮ್ಮದಾಗಿದೆ.
ಆದ್ರಿಂದ ನೀವು ಅದನ್ನು ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಾತ್ರಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇರುವಾಗ ಸ್ವಪ್ನದಲ್ಲಿ ರಘುವರ ತೀರ್ಥರು ಬಂದು ಬೀಜಾಕ್ಷರವನ್ನು ಬರೆದು, ನೀವೇನು ಚಿಂತೆ ಮಾಡಬೇಡ್ರಿ, ನಿಮಗೆ ಪೂರ್ಣವಾದ ವಿದ್ಯೆ ಬರ್ತದೆ, ನೀವೇ ಸುಧಾ ಪಾಠವನ್ನು ಹೇಳ್ರಿ. ರಘುನಾಥ ವರದರಾಜಾಚಾರ್ಯರ ಹತ್ರ ಹೇಳಿಸಿಕೊಳ್ಳೋದಲ್ಲ, ಇನ್ಯಾರತ್ರ ಹೇಳಿಸಿಕೊಳ್ಳೋದು ಬೇಡ. ನಿಮ್ಮ ವೈಶಿಷ್ಟ್ಯವನ್ನ ತೋರಿಸ್ಬೇಕು ಅಂತೇನೆ ದೇವರು ಹೀಗೆ ಈ ಎಲ್ಲ ಕಥೆಯನ್ನ ಮಾಡಿದ್ದಾನೆ. ಆದ್ದರಿಂದ ನೀವು ಯಾವುದಕ್ಕೂ ಸಂಕೋಚ ಮಾಡೋದು ಬೇಡ. ನೀವು ಸ್ವತಃ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಎಲ್ಲಾ ಗ್ರಂಥಗಳು ಬರ್ತದೆ, ಎಲ್ಲಾ ವಿದ್ಯೆಯೂ ಬರ್ತದೆ. ಜೊತೆಗೆ ಉತ್ತಮವಾದ ವೈಭವದಿಂದ ಮಠವನ್ನ ನಡೆಸಿ, ಎಲ್ಲರೂ ಪಾದಾಕ್ರಾಂತರಾಗ್ತಾರೆ ಅಂತ ಹೇಳಿ ಆ ರಘುವರಿ ತೀರ್ಥರು ನೋಡಿ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಜ್ಞಾನ ಎಂಥದ್ದು, ಮುಂದೆ ಅವರ ಶಿಷ್ಯರು ಎಷ್ಟು ಸಾವಿರ ಜನ ಟೀಕಾಕಾರರು ಟಿಪ್ಪಣಿಕಾರರು ಅವರ ಶಿಷ್ಯರಾಗಿ ಮುಂದೆ ಬರ್ತಾರೆ. ಅಂತಹ ನೂರಾರು ಜನ ಸಾವಿರಾರು ಜನ ಟೀಕಾ ಟಿಪ್ಪಣಿಕಾರರಿಗೆ ಧಾರೆ ಎರೆದು ಕೊಡತಕ್ಕಂತಹ ಮಹಾವಿದ್ಯೆ ಕೇವಲ ರಘುವರಿ ತೀರ್ಥ ಶ್ರೀಪಾದಂಗಳವರ ಪೂರ್ಣ ಅನುಗ್ರಹದಿಂದ ಅವರಿಗೆ ಬಂದಿದೆ. ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಸಾಧನ, ಗುರುಗಳ ಅನುಗ್ರಹ, ಇವೆರಡರ ಸಮಾವೇಶದಿಂದ ಅವರಿಗೆ ಉತ್ತಮವಾದಂತಹ ಜ್ಞಾನೋದಯವಾಗಿದೆ. ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವರದರಾಜಾಚಾರ್ಯರಿಗೆ ಸುದ್ದಿ ಹೋಯಿತು, ರಘುತ್ತಮರು ಪಾಠವನ್ನ ಹೇಳ್ತಾ ಇದ್ದಾರೆ, ಸ್ವತಃ ಅವರೇ ಸುಧಾ ಪಾಠ ಹೇಳ್ತಾರೆ ಅಂತ. ಹಿಂದಿನ ದಿವಸ ಬಹುಲಂತಣಿ ಅಂತನೋ ಪಾಠಕ್ಕೆ ಬಂದು ನಿಂತಿತ್ತು. ಅವರಾಡಿದ ಶಬ್ದ ನಾವು ಆಡಬಾರದು, ಹೀಗೆ ಏನೋ ಅಂದ್ರು ಅಂತ ಹೇಳ್ತಾರೆ. ಅದು ಖರೇನೋ ಸುಳ್ಳು. ಬಹುಲಂತಣಿ ಅರ್ಥ ಆ ಬಹುಲಂತಣ ಏನು ಹೇಳ್ತಾನೆ ಅಂತ. ಆಗ ಇವರು ಬಂದು ತಣ್ಣ ಅಂದ್ರೆ ಸಂಜ್ಞಾ ಮತ್ತು ಛಂದಸ್ಸು ಇವೆರಡಕ್ಕೂ ತಣ್ಣಂತ ಒಂದು ಪ್ರಾಚೀನರೇ ಇಟ್ಟುಕೊಂಡಂತಹ ಸಂಜ್ಞೆ. ಲಟ್ಲಕಾರಕ್ಕೆ ಭವಂತಿ ಅಂತ ಕರೀತಾರೆ ಪ್ರಾಚೀನರು. ಅಸ್ಥಿರ್ಭವಂತಿ ಪರಹ ಪ್ರಥಮ ಪುರುಷ ಅಪ್ರಯುಜ್ಯಮಾನೋಪ್ಯಸ್ತಿ ಭವಂತಿ ಇತಿ ಲಟ ಸಂಜ್ಞಾ ಪ್ರಾಚಾಂ. ಲಟ್ಲಕಾರಕ್ಕೆ ಭವಂತಿ ಅಂತ ಹೆಸರು. ಹೀಗೆ ನಾನಾ ತರಹದ ಸಂಜ್ಞೆಯನ್ನ ಪ್ರಾಚೀನ ವ್ಯಾಕರಣದಲ್ಲಿ ಮಾಡಿದ್ದಾರೆ. ಹಾಗೆ ತಣ್ಣ ಅಂದ್ರೆ ಸಂಜ್ಞಾ ಮತ್ತು ಛಂದಸ್ಸು ಅಂತ ಸರಳವಾಗಿ ಟೀಕಾ ರಘುತ್ತಮ ತೀರ್ಥರು ಅದನ್ನು ಹೇಳ್ತಾ ಹೋದ್ರು. ಮುಂದಿನ ಎಲ್ಲ ವಾಕ್ಯಾರ್ಥಗಳನ್ನು ಬಿಡಿಸ್ತಾ ಹೋದರು. ವರದರಾಜಾಚಾರ್ಯರಿಗೆ ಅತ್ಯಾಶ್ಚರ್ಯವಾಯಿತು. ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ತಪ್ಪಾಯ್ತು ಅಂತ ಕ್ಷಮಾ ಕೇಳಿ ಅವರಿಗೆ ಶರಣಾಗತರಾಗ್ತಾರೆ. ಮುಂದೆ ಆ ರಘುತ್ತಮ ತೀರ್ಥರ ಅದ್ಭುತವಾದ ಜ್ಞಾನವನ್ನು ನೋಡಿ ಸಂತೋಷ ಪಡ್ತಾರೆ. ವೆಂಕಟ ಭಟ್ಟರಿಗೆ ಜ್ಞಾನ ಇಲ್ಲದೆ ಇದ್ದಂತಹ ಸಾಮಾನ್ಯ ಒಬ್ಬ ಅಡಿಗೆಯವನಿಗೆ ಕೇವಲ ತಲೆಯ ಮೇಲೆ ಕೈ ಇಟ್ಟು ಎಲ್ಲ ವಿದ್ಯೆಗಳನ್ನು ಅವನಿಗೆ ಧಾರೆ ಎರೆದು ಕೊಟ್ಟು ಮಹಾಪಂಡಿತನನ್ನಾಗಿ ಮಾಡಿ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವಂತಹ ಪಂಡಿತನನ್ನಾಗಿ ನಿರ್ಮಾಣ ಮಾಡ್ತಾರೆ. ವ್ಯಾಸರಾಮಾಚಾರ್ಯರು ಅಂತ ಆನಂದ ಭಟ್ಟಾರಕರಂತಹ ಮಹಾ ದಿಗ್ಗಜ ಪಂಡಿತರನ್ನ ನಿರ್ಮಾಣ ಮಾಡಿ, ಮಧುಸೂದನ ಸರಸ್ವತಿಗಳು ದೊಡ್ಡ ವಿದ್ವಾಂಸರು, ಅದ್ವೈತ ಸಿದ್ಧಾಂತದೊಳಗೆ ಭಾರಿ ಪ್ರಚಂಡರಾಗಿರತಕ್ಕಂತಹ ಮೇಧಾವಿಗಳಾದ ಗ್ರಂಥಕಾರರು. ಅಂತಹ ಅದ್ವೈತ ಸಿದ್ಧಿ ಎಂಬ ಗ್ರಂಥವನ್ನ ನ್ಯಾಯಾಮೃತದ ಮೇಲೆ ಖಂಡನ ಮಾಡಿ ಅವರು ಬರೆದರೆ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕು ಅಂತ ಅನ್ನೋದು ಸಮಸ್ಯೆಯಾಗಿ ಹೋಯ್ತು. ಅಷ್ಟೊತ್ತಿಗೆ ವ್ಯಾಸರಾಜರಿಗೆ ವಯಸ್ಸಾಗಿತ್ತು. ಅವರಿಗೆ ಆ ಮಧುಸೂದನ ಸರಸ್ವತಿಗಳು ಗ್ರಂಥ ಬರೆದಿದ್ದಾರೆ ಅಂತ ಕೇಳುವಾಗ ಕಣ್ಣಿನಿಂದ ತಾವು ತೆಗೆದು ಓದುವಷ್ಟು ಅವರಿಗೆ ಸ್ಥಿತಿ ಇರಲಿಲ್ಲ. ರೆಪ್ಪೆಗಳೆಲ್ಲ ಮೇಲೆ ಬಿದ್ದಿತ್ತು, ಬಹಳ ವಯಸ್ಸಾಗಿತ್ತು. ಅವರಿಗೆ ಅದನ್ನ ಖಂಡನ ಮಾಡಬೇಕು ಅಂತ ಅಪೇಕ್ಷೆ ಇದ್ರೂ ಕೂಡ ವಯಸ್ಸಾಗಿದೆ, ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಇದನ್ನು ಯಾರಾದ್ರೂ ನೀವು ಮಾಡ್ರಿ ಅಂತ ಶಿಷ್ಯರಿಗೆ ಹೇಳ್ತಾರೆ. ಎಲ್ಲ ವಿಚಾರ ಮಾಡ್ತಾರೆ, ಏನ್ ಮಾಡ್ಬೇಕು, ಹಾಗಾದ್ರೆ ಏನ್ ಮಾಡಬೇಕು ಅಂತ ಎಲ್ರೂ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಆಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಆಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಹೋಗ್ರಿ ಅಂತ ವ್ಯಾಸರಾಜರೇ ಸೂಚನೆಯನ್ನ ಕೊಡ್ತಾರೆ. ರಘುತ್ತಮ ತೀರ್ಥರ ಹತ್ತಿರ ಹೋಗ್ರಿ, ಅವರ ಶಿಷ್ಯರು ಮಾಡ್ತಾರೆ, ಈ ಕಾರ್ಯವನ್ನ ಮಾಡಲು ಸಮರ್ಥರಾಗಿದ್ದಾರೆ, ಅಲ್ಲಿ ಹೋದ್ರೆ ನಿಮ್ಗೆ ಅವಶ್ಯವಾಗಿ ಕೆಲಸವಾಗತ್ತೆ ಅಂತ ಹೇಳಿದಾಗ ಆ ಕ್ರಮದಲ್ಲಿ ಅವರೆಲ್ಲರೂ ಕೂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ರ ಬಂದು ಹೀಗೆ ವ್ಯಾಸರಾಜರು ಅಪೇಕ್ಷೆ ಪಟ್ಟಿದ್ದಾರೆ ಅಂತ ತಿಳಿಸಿದಾಗ ಅವಶ್ಯವಾಗಿ ಆಗಲಿ ಅಂತ ರಘುತ್ತಮ ತೀರ್ಥರು ಪರಮ ಸಂತೋಷದಿಂದ ಇಂತಹ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಆಕ್ಷೇಪಗಳು ಬಂದಾಗ ಅದನ್ನ ಖಂಡನ ಮಾಡಿ ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನ ಮಾಡುವುದಕ್ಕಾಗೇನೆ ನಾವು ಶಿಷ್ಯರನ್ನ ತಯಾರು ಮಾಡಿದ್ದು, ಅದಕ್ಕಾಗೇನೆ ನಾವು ಪಾಠ ಪ್ರವಚನ ಮಾಡಿದ್ದು. ಹೇಗೆ ಭೀಮಸೇನ ದೇವರಿಗೆ ಆ ಬಕಾಸುರನ ಸಂಹಾರ ಮಾಡಬೇಕು ಅಂತನ್ನುವಂತಹ ಪ್ರಸಂಗ ಬಂದ್ರೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಕುಂತಿ ಸುದ್ದಿ ಹೇಳಿದ ತಕ್ಷಣ ಇದೇನ್ ಕುಣಿತಾ ಇದ್ದಾನೆ ಭೀಮ ಅಂತ ಧರ್ಮರಾಜನಿಗೆ ಅರ್ಜುನನಿಗೆ ಅರ್ಥವಾಗಲಿಲ್ಲ ಅಂತೆ. ಪ್ರಾಪ್ತಂ ಪರಮಂ ಸ್ವಧರ್ಮಂ, ನನ್ನ ಶ್ರೇಷ್ಠವಾದ ಧರ್ಮ ನನಗೆ ಪ್ರಾಪ್ತವಾಗಿದೆ, ವಿಷ್ಣು ದ್ರೋಹಿಗಳ ನಿಗ್ರಹ ಮಾಡೋದು ಬಹಳ ದೊಡ್ಡ ಧರ್ಮ ಎಂಬುದಾಗಿ
ಭೀಮಸೇನ ದೇವರಿಗೆ ಸಂತೋಷವಾದಂತೆ ಆ ಭೀಮಸೇನ ದೇವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಈ ಭಗವಂತನನ್ನ ನಿರಾಕರಣ ಮಾಡುವಂತಹ ಭಗವದ್ರೋಹಿಗಳ ಮತವನ್ನ ದಮನ ಮಾಡಿ ಸತ್ಸಿದ್ಧಾಂತವನ್ನ ಸ್ಥಾಪನೆ ಮಾಡುವಂತಹ ಸಂದರ್ಭ ಒದಗಿ ಬಂದದ್ದು ಬಹಳ ದೊಡ್ಡ ಪುಣ್ಯ. ನಾ ಮಾಡಿದ್ದಷ್ಟೇ ನನಗೆ ಸಿಗ್ತದೆ, ಶಿಷ್ಯರಿಂದ ಮಾಡಿಸಿದ್ರೆ ಅದರ 8 ಪಟ್ಟು ಪುಣ್ಯ ನಮಗೆ ಸಿಗ್ತದೆ. ಆದ್ರಿಂದ ಶಿಷ್ಯರು ಮಾಡ್ಲಿ ಅಂತ ಹೇಳಿ, ಮತ್ತೆ ಅಶಿಷ್ಯರು ಮಾಡಿದ್ರೆ ನಾವು ಮಾಡಿದ ಹಾಗೆ ನೀವು ಮಾಡ್ರಿ ಅಂತ ವ್ಯಾಸರಾಮಾಚಾರ್ಯರು ತರಂಗಿಣಿ ಎಂಬ ಗ್ರಂಥ ಬರೀತಾರೆ. ಆನಂದ ಭಟ್ಟಾರಕರು ಮತ್ತೆ ನ್ಯಾಯಾಮೃತ ಕಂಟಕೋದ್ಧಾರ ಅಂತನ್ನುವ ಗ್ರಂಥವನ್ನ ಬರೀತಾರೆ. ಬಹಳ ಅದ್ಭುತವಾಗಿರತಕ್ಕಂತಹ ಗ್ರಂಥಗಳು. ಆ ಗ್ರಂಥಗಳನ್ನ ರಚನೆ ಮಾಡುವಾಗ ಮಧುಸೂದನ ಸರಸ್ವತಿಗಳ ಹತ್ರನೇ ಹೋಗಿ ಅವರ ಹತ್ರನೇ ಅದ್ವೈತ ಸಿದ್ಧಿಯನ್ನ ಬೆಳಗ್ಗೆಲ್ಲ ಕಲಿಬೇಕು, ರಾತ್ರಿ ಎಲ್ಲ ಕೂತು ಅದಕ್ಕೆ ಖಂಡನ ಬರೆದು ಅದನ್ನೆಲ್ಲ ತಯಾರು ಮಾಡ್ಬೇಕು. ಕೊನೆಗೆ ಆ ಅದ್ವೈತ ಸಿದ್ಧಿ ಅಮಂಗಳದ ದಿವಸ ಅವತ್ತಿನ ದಿವಸ ಏನ್ ಮಾಡಿದ್ರು ಅಂದ್ರೆ ಅದನ್ನ ಮತ್ತೆ ಗುರುದಕ್ಷಿಣೆ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ವಿ. ನಮಗೇನ್ ಗುರುದಕ್ಷಿಣೆ ಬೇಡಪ್ಪ, ನಮಗೆ ಬೇಕಾದಷ್ಟೆಲ್ಲ ಇದೆ, ಹಾಗೆ ಹೀಗೆ ಅಂತ ಪಾಪ ಏನೇನೋ ಅವ್ರು ಔಪಚಾರಿಕವಾಗಿ ಮಾತಾಡಿದ್ರು. ಇವರು ಗುರುದಕ್ಷಿಣೆಯಾಗಿ ಕೊಟ್ಟದ್ದು ಇನ್ನೇನಲ್ಲ, ಆ ನ್ಯಾಯಾಮೃತದ ಮೇಲೆ ಬರೆದಿರತಕ್ಕಂತಹ ಅದ್ವೈತ ಸಿದ್ಧಿಯ ಖಂಡನ ಗ್ರಂಥಗಳನ್ನೇ ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟು ಇನ್ನೊಂದು ಕಾಪಿ ಮಾಡಿಟ್ಟಿದ್ರು. ಅವರು ಅದನ್ನ ಎತ್ತಿ ನದಿಗೆ ಹಾಕ್ತಾರೆ ಅಂತ ಗೊತ್ತಿತ್ತು ಅವರಿಗೆ. ಇನ್ನೊಂದು ಕಾಪಿ ಮೊದಲೇ ಮಾಡಿಟ್ಟುಕೊಂಡು ಅದನ್ನ ಅವ್ರ ಕೈಯಾಗಿ ಕೊಟ್ರು. ಅವರು ಅದನ್ನ ನದಿಗೆ ಹಾಕಿದ್ರು, ಹಾಕಲಿ ಅಂದ್ರು. ಇವರು ತಾವು ಬರೆದಿಟ್ಟಂತಹ ಗ್ರಂಥವನ್ನ ತಂದು ರಘುತ್ತಮರ ಪಾದಕ್ಕೆ ಸಮರ್ಪಣೆ ಮಾಡ್ತಾರೆ. ಅದನ್ನ ಕೇಳಿ ವ್ಯಾಸರಾಜರಿಗೆ ಪರಮ ಸಂತೋಷವಾಗ್ತದೆ. ನಾವು ಬರೆದಂತಹ ಗ್ರಂಥದ ಮರ್ಯಾದೆಯನ್ನು ಉಳಿಸಿದ್ರು, ವಿಶೇಷವಾದ ಸೇವೆಯನ್ನು ಮಾಡಿದ್ರು ಅಂತ ವ್ಯಾಸರಾಮಾಚಾರ್ಯರ ಮೇಲೆ ಹಾಗೂ ಆನಂದ ಭಟ್ಟಾರಕರ ಮೇಲೆ ವಿಶೇಷವಾದ ಅನುಗ್ರಹವನ್ನ ವ್ಯಾಸರಾಜರು ಮಾಡ್ತಾರೆ. ತಮ್ಮ ಆಜ್ಞೆಯನ್ನ ಪಾಲನೆ ಮಾಡಿದ್ದಕ್ಕೆ ರಘುತ್ತಮ ತೀರ್ಥರು ಕೂಡ ವಿಶೇಷವಾದಂತಹ ಅನುಗ್ರಹವನ್ನ ಮಾಡ್ತಾರೆ ಅಂತ ಅನ್ನೋದನ್ನ ನಾವು ಕಾಣುತ್ತೇವೆ. ಆ ಆನಂದ ಭಟ್ಟಾರಕರ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅದೊಂದೇ ಪ್ರತ್ಯೇಕ ಹೇಳಬೇಕಾಗತ್ತೆ. ಆದ್ರಿಂದ ಸ್ವಲ್ಪ ಮುಂದೆ ಹೋಗೋಣ. ಇರ್ಲಿ, ಆನಂದ ಭಟ್ಟಾರಕರ ಕಾಲದಲ್ಲಿ ರಘುತ್ತಮ ತೀರ್ಥರ ಶಿಷ್ಯರು ಎಂತಹ ಮಹಾಜ್ಞಾನಿಗಳು ಅಂತಂದ್ರೆ, ವಾದರಾಜ ಶ್ರೀಪಾದಂಗಳವರಂತಹ ಮಹಾನುಭಾವರಿಗೆ ಪರಮ ಸಮ್ಮತರಾಗಿರತಕ್ಕಂತಹ ವಿದ್ವಾಂಸರು ಆನಂದ ಭಟ್ಟಾರಕರು. ವಾದರಾಜರು ಪರ್ಯಾಯ ಸಂಚಾರಕ್ಕೆ ಬರ್ತಾರೆ. ಪರ್ಯಾಯ ಸಂಚಾರಕ್ಕೆ ಬಂದಾಗ ಎಲ್ಲಾ ಕಡೆಗೆ ಸಂಚಾರವನ್ನ ಮಾಡ್ತಾ ಇದ್ದಾಗ ಒಬ್ಬ ವಾದಿಯ ಜೊತೆಗೆ ವಾಕ್ಯಾರ್ಥವನ್ನ ಮಾಡುವ ಸಂದರ್ಭ ಬರ್ತದೆ. ವಾಕ್ಯಾರ್ಥವನ್ನ ಮಾಡ್ತಾ ಇರುವಾಗ ಪರ್ಯಾಯಕ್ಕೆ ಹೋಗುವ ದಿವಸಗಳು ಹತ್ರ ಬರ್ತದೆ. ಇವನಿನ್ನೂ ವಾಕ್ಯಾರ್ಥ ಮುಗಿಸ್ತಾ ಇಲ್ಲ. ಅವನು ವಾಕ್ಯಾರ್ಥ ಮುಗಿಸದೇ ಇರುವಾಗ ಬಿಟ್ಟು ಹೋಗುವುದು ತಪ್ಪು. ಸಿದ್ಧಾಂತದ ಸ್ಥಾಪನೆ ಅದು ಶ್ರೀಮದಾಚಾರ್ಯರ ದೊಡ್ಡ ಆದೇಶ. ಇನ್ನು ಬಿಟ್ಟು ಹೋಗದೇ ಇದ್ರೆ ಪರ್ಯಾಯದ ನಿಯಮವು ಶ್ರೀಮದಾಚಾರ್ಯರ ಹಾಕಿದ್ದು, ಅದನ್ನು ಬಿಡೋ ಹಾಗಿಲ್ಲ. ಏನ್ ಮಾಡಬೇಕು ಅದಕ್ಕೆ ವಿಚಾರ ಮಾಡ್ತಾರೆ. ಈ ಕಾರ್ಯವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡತಕ್ಕಂತಹ ಒಬ್ಬ ಪಂಡಿತನಿಗೆ ಇದನ್ನ ಒಪ್ಪಿಸಿ ನಾನು ಹೋಗ್ಬೇಕು. ಆ ಕೃಷ್ಣನ ಪೂಜೆಯನ್ನು ಬೇರೆಯವರು ಮಾಡೋ ಹಾಗಿಲ್ಲ, ವಾಕ್ಯಾರ್ಥವನ್ನ ಪಂಡಿತರಿಗೆ ಒಪ್ಪಿಸೋಣ ಅಂತ ವಿಚಾರ. ಯಾರಿಗೆ ಒಪ್ಪಿಸ್ಬೇಕು ಎಲ್ಲ ವಿಚಾರ ಮಾಡಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗರಡಿಯಲ್ಲಿ ತಯಾರಾಗಿರತಕ್ಕಂತಹ ವ್ಯಕ್ತಿಯನ್ನ ನಾನು ಆರಿಸಿದರೆ ಈ ವಾದಿಯನ್ನ ಸೋಲಿಸುವುದರೊಳಗೆ ಸಂದೇಹ ಇಲ್ಲ. ಅಂತಹ ವ್ಯಕ್ತಿಯನ್ನು ಹುಡುಕಬೇಕು ಅಂತ ಹೇಳಿ ಆನಂದ ಭಟ್ಟಾರಕರನ್ನ ಅವರು ಆರಿಸ್ತಾರೆ. ಆನಂದ ಭಟ್ಟಾರಕರು ಬಂದು ಅವನ ಜೊತೆಗೆ ವಾಕ್ಯಾರ್ಥವನ್ನ ಮಾಡಿ ಆ ಜಯಪತ್ರವನ್ನ ಸಂಪಾದನೆ ಮಾಡಿಕೊಂಡು ಉಡುಪಿಗೆ ಹೋಗಿ ಪರ್ಯಾಯ ಪ್ರಾರಂಭವಾಗಿರುತ್ತದೆ. ನೀವು ಹೇಳಿದಂತೆ ಆ ವಾದಿಗಳನ್ನ ಸೋಲಿಸಿ ಜಯಪತ್ರವನ್ನ ತಂದಿದ್ದೇವೆ ಅಂತ ಹೇಳಿ ಆನಂದ ಭಟ್ಟಾರಕರು ಸಮರ್ಪಣೆ ಮಾಡ್ತಾರೆ. ಇಷ್ಟು ರಘುತ್ತಮ ವ್ಯಾಸರಾಜರಿಗೆ ಬಂದಿರಕ್ಕಂತಹ ಅವರ ಗ್ರಂಥದ ಮೇಲೆ ಬಂದ ಖಂಡನೆಯನ್ನ ಮತ್ತೆ ಮಂಡನ ಮಾಡುವುದಕ್ಕೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಬೇಕಾಗಿದ್ದಾರೆ. ವಾದರಾಜ ಶ್ರೀಪಾದಂಗಳವರಿಗೆ ವಾದಿಗಳ ನಿಗ್ರಹವನ್ನ ಮಾಡುವಂತಹ ಸಂದರ್ಭದೊಳಗೆ ಆನಂದ ಭಟ್ಟಾರಕರು ಅವರು ಕೂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಅಂದ್ರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ವ್ಯಾಸರಾಜರು, ವಾದರಾಜರು, ಈ ಎಲ್ಲ ಮಹಾನುಭಾವರಿಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹಾಗೂ ಅವರ ಶಿಷ್ಯರ ಬಗ್ಗೆ ಎಷ್ಟು ಸಂಪ್ರತಿಪತ್ತಿ, ಎಷ್ಟು ಅಭಿಮಾನ, ಅವರನ್ನ ಎಷ್ಟು ವಿಶೇಷವಾಗಿ ಆದರದಿಂದ ಮತ್ತೆ ಸ್ವೀಕಾರ ಮಾಡ್ತಾ ಇದ್ರು ಅಂತ ಅನ್ನೋದನ್ನ ನಾವು ಇತಿಹಾಸದಲ್ಲಿ ಕಾಣಬಹುದು. ನಿಮಗೇನು ಬೇಕು ಅಂತ ಕೇಳ್ತಾರೆ ವಾದರಾಜರು ಆನಂದ ಭಟ್ಟಾರಕರಿಗೆ. ನಿಮಗೇನು ಬೇಕು? ಏನ್ ಬೇಡ, ಮತ್ತೆ ನಿಮಗೆ ಸಮಾನನಾಗಿರತಕ್ಕಂತಹ, ನಿಮಗೊಂದು ತೂಕಕ್ಕೂ ಹೆಚ್ಚು ಕಡಿಮೆ ಆಗಿರಬಾರದು ಅಂತಹ ವ್ಯಕ್ತಿ ನಮಗೆ ಮತ್ತೆ ಮಗನಾಗಿ ಹುಟ್ಟಬೇಕು. ಎಷ್ಟು ಶಾಸ್ತ್ರಗಳ ಪಾಠ ಪ್ರವಚನ, ಗ್ರಂಥಗಳ ವ್ಯಾಖ್ಯಾನ ನಿರಂತರವಾಗಿ ನಡೆಯಬೇಕು. ನೀವು ಮಹಾನುಭಾವರು ಎಷ್ಟು ಗ್ರಂಥಗಳನ್ನು ಬರೆದಿದ್ದೀರಿ. ಯುಕ್ತಿ ಮಲ್ಲಿಕ ಒಂದೇ ಎರಡೇ ನೂರಾರು ಗ್ರಂಥಗಳನ್ನ ರಚನೆ ಮಾಡಿದಂತಹ ಮಹಾನುಭಾವರು ನೀವು. ನಿಮ್ಮಂತಹ ಒಬ್ಬ ಮಗ ನನಗಾದರೆ
ಸಾಕು, ನನಗಿನ್ನೇನು ಬೇಡ ಅಂತ ಹೇಳ್ತಾರೆ. ಆಗ ವಾದಿರಾಜ ಸ್ವಾಮಿಗಳು ಪರಮಾನುಗ್ರಹವನ್ನ ಮಾಡಿ ಅವಶ್ಯವಾಗಿ ನನಗೆ ಸಮಾನನಾಗಿರತಕ್ಕಂತಹ ಮಗ ನಿಮಗೆ ಹುಟ್ಟುತ್ತಾನೆ ಎಂಬುದಾಗಿ ಆಶೀರ್ವಾದವನ್ನ ಮಾಡ್ತಾರೆ. ಆ ವಾದಿರಾಜರಿಗೂ ಸಮಾನರಾದಂತಹ ಖಿನ್ನಾವತೀರ್ಣ ಸಹಿ ಅಂತ ಹೇಳಿದಂತೆ ವ್ಯಾಸರಾಜರಿಗೆ ಅವತಾರ ಅಂತ ಪ್ರಸಿದ್ಧರಾಗಿರತಕ್ಕಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಆ ಆನಂದ ಭಟ್ಟಾರಕರ ಮಕ್ಕಳಾಗಿ ಹುಟ್ಟುತ್ತಾರೆ. ಅವರೇ ನ್ಯಾಯಸುಧಾಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಎಂಬ ಶ್ರೇಷ್ಠವಾದ ವ್ಯಾಖ್ಯಾನವನ್ನ ಮಾಡಿದಂತಹ ಮಹಾನುಭಾವರು. ನನಗೆ ಸಮಾನರಾದ ಮಗ ಹುಟ್ಟುತ್ತಾನೆ ಅಂತ ಹೇಳಿದಾಗ ಹುಟ್ಟಿದಂತಹ ವ್ಯಕ್ತಿಗಳು ಇವರು ಗ್ರಂಥಗಳನ್ನು ಬರೆದದ್ದು ಸ್ವಲ್ಪ ಬರೆದಿರಬಹುದು, ಆದರೆ ಅಷ್ಟು ಗಂಭೀರವಾದಂತಹ ಗ್ರಂಥ ಅನೇಕ ದಿವಸಗಳವರೆಗೆ ಅಧ್ಯಯನ ಮಾಡಿದರೆ ಮಾತ್ರ ಆ ವಾಕ್ಯಾರ್ಥ ಚಂದ್ರಿಕಾ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ವಾಕ್ಯಾರ್ಥ ಚಂದ್ರಿಕಾದ ಮೇಲೆ ಸುಧಾ ಓದಿದ್ದಾರೆ ಅಂತಂದ್ರೆ ಬಹಳ ದೊಡ್ಡ ಮರ್ಯಾದೆ ಅದಕ್ಕೆ. ವಿದ್ಯಾವದ್ ವರಿಯ ಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣ ವಿತ್ತ. ವಿದ್ಯಾಧೀಶರ ಎಂಥವರು ಅಂತನ್ನೋದನ್ನ ವಿದ್ಯಾವದ್ ವರಿಯ, ಅವರಲ್ಲಿ ಧುರ್ಯ, ಅಂಥವರಲ್ಲಿ ಪ್ರಥಿತವಾದ ಗ್ರಂಥದ ನಿರ್ಮಾಣದಿಂದ ವಿಶಿಷ್ಟರಾದಂಥವರು ಮಹಾನುಭಾವರು ಎಂಬುದಾಗಿ ವಿದ್ಯಾಧೀಶರ ಬಗ್ಗೆ ವರ್ಣನೆಯನ್ನ ನಾವು ಕಾಣುತ್ತೇವೆ. ಇಂತಹ ಅನೇಕ ಮಹಿಮೆಯನ್ನ ತೋರಿಸಿರತಕ್ಕಂತಹ ಶಿಷ್ಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗಿದ್ದಾರೆ. ಒಬ್ಬೊಬ್ಬರ ಬಗ್ಗೆ ಹೇಳಲಿಕ್ಕೆ ವೇಳೆ ಇಲ್ಲ, ಹೆಸರಾದ್ರೂ ಕೇಳೋಣ. ಆ ಆನಂದ ಭಟ್ಟಾರಕರು ರಘುತ್ತಮರ ಶಿಷ್ಯರು, ಅವರ ಮಕ್ಕಳು ಅವರ ಶಿಷ್ಯರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ರಘುತ್ತಮರ ಹತ್ರ ವಿದ್ಯೆಯನ್ನು ಕಲಿತಿದ್ದಾರೆ. ಆಮೇಲೆ ಆ ವಿದ್ಯಾಧೀಶರ ಶಿಷ್ಯರು ವೇದನಿಧಿಗಳು, ಹೀಗೆ ಆ ರಘುತ್ತಮ ತೀರ್ಥರ ಪರಂಪರೆ ನಡೆದು ಬರ್ತದೆ. ಅವರೆಲ್ಲ ಗ್ರಂಥಕಾರರೇ. ಆನಂದ ಭಟ್ಟಾರಕರು ಗ್ರಂಥ ಬರೆದರು, ವಿದ್ಯಾಧೀಶರ ಗ್ರಂಥ ಬರೆದರು. ಅವರ ತಮ್ಮಂದಿರು ಕಕ್ಕನ ಮಕ್ಕಳು ಕೇಶವಾಚಾರ್ಯರು, ಅವರು ಅನೇಕ ಗ್ರಂಥ ಸುಧಾಕ್ಯ ವ್ಯಾಖ್ಯಾನ ಬರೆದಿದ್ದಾರೆ. ಅದಲ್ಲದೆ ಇನ್ನು ಅನೇಕ ವ್ಯಾಖ್ಯಾನ ಬರೆದಿದ್ದಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ಆ ಶೇಷ ವಾಕ್ಯಾರ್ಥ ಚಂದ್ರಿಕಾಕ್ಕೂ ಟಿಪ್ಪಣಿ ಇದೆ. ಇಷ್ಟತ್ರ ಇದೆ, ನಮ್ಮ ಸ್ವಾಮಿಗಳು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಶೇಷ ವಾಕ್ಯಾರ್ಥ ಚಂದ್ರಿಕಾನೇ ಅತ್ಯಂತ ವಿಸ್ತೃತವಾದ ಗ್ರಂಥ. ಅದರ ಮೇಲೆ ಅದಕ್ಕೂ ವಿಸ್ತೃತವಾದ ಟಿಪ್ಪಣಿ ಇದೆ, ಅವರ ಮನತನದವರೇ ಬರೆದದ್ದು. ವಾಕ್ಯಾರ್ಥ ಚಂದ್ರಿಕಾದ ಮೇಲೆ ಟಿಪ್ಪಣಿ ಇದೆ. ಹೀಗೆ ಆ ಪಾಂಡುರಂಗಿ ಮನತನ ಟಿಪ್ಪಣಿಯನ್ನು ಬರಿತಾ ಬರಿತಾ ಸತ್ಯ ವಿಜಯ ತೀರ್ಥರು ಕೂಡ ಪಾಂಡುರಂಗಿ ಮನತನದವರೇ. ವಿದ್ಯಾಧೀಶರು, ಸತ್ಯ ವಿಜಯ ತೀರ್ಥರು, ಸತ್ಯ ಪ್ರಜ್ಞರು, ಹೀಗೆ 3 ಜನ ಪಾಂಡುರಂಗಿ ಮನತನದವರು ಪೀಠಾಧಿಪತಿಗಳಾಗಿದ್ದಾರೆ. ಎಲ್ಲ ಮಹಾನುಭಾವರು, ಮಹಾಗ್ರಂಥಕಾರರು, ಪಾಠ ಪ್ರವಚನದಲ್ಲಿ ಆಸಕ್ತರು. ವಿಶ್ವನಾಥಾಚಾರ್ಯರು ಅಂತ ಅವರ ಮಕ್ಕಳು ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ಅವರ ಅದ್ವೈತ ಕಾಲಾನಲ ಮತ್ತು ಮಧ್ವ ಮಂತ್ರದ ಅರ್ಥಗಳನ್ನೆಲ್ಲ ಬರೆದಿದ್ದಾರೆ. ಆ ನಾರಾಯಣಾಚಾರ್ಯರು ಅಂತನೋರು ಶ್ರೀಮದಾಚಾರ್ಯರನ್ನ ಸ್ತೋತ್ರ ಮಾಡತಕ್ಕಂತಹ ಏನೇನು ಮಂತ್ರಗಳಿವೆ, ವೇದ ಮಂತ್ರಗಳು, ಅವಾಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅದ್ವೈತ ಕಾಲಾನಲ ಅಂತ ಗ್ರಂಥ ಬರೆದಿದ್ದಾರೆ. ಇದಲ್ಲದೆ ಈ ಏಕಾದಶಿ ನಿರ್ಣಯದ ಬಗ್ಗೆ ದಿನತ್ರಯ ಮೀಮಾಂಸಾ ಅಂತನೋ ಒಂದು ಬೃಹತ್ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ವೈಶ್ವನಾಥಿ ನಾರಾಯಣಾಚಾರ್ಯರು ದಿನತ್ರಯ ಮೀಮಾಂಸಾ ಅಂತ ಅತ್ಯಂತ ಬೃಹತ್ ಗ್ರಂಥವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಆರ್ಯಭಟ್ಟದ ಕ್ರಮದಿಂದಲೇ ಏಕಾದಶಿಯ ನಿರ್ಣಯ ಮಾಡಬೇಕು ಅಂತನ್ನುವುದನ್ನ ಸಮರ್ಥನೆ ಮಾಡಿ ಅದರಲ್ಲಿ ಅವರು ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಆ ವಿಶ್ವನಾಥಾಚಾರ್ಯರು, ಅವರ ಮಕ್ಕಳು ವೈಶ್ವನಾಥಿ ನಾರಾಯಣಾಚಾರ್ಯರು, ಅದೂ ಒಂದು ಗ್ರಂಥಕಾರರ ಪರಂಪರೆ. ಈ ಕಡೆಗೆ ಪಾಂಡುರಂಗಿ ಮನತನದವರದು ಗ್ರಂಥಕಾರರ ಪರಂಪರೆ. ವ್ಯಾಸರಾಮಾಚಾರ್ಯರು, ಅವರದು ಗ್ರಂಥಕಾರರು.